ಮನುಷ್ಯನ ಜೀವನದಲ್ಲಿ ಬುದ್ಧಿವಂತಿಕೆ ಬಹಳ ಮುಖ್ಯ. ಯಾವುದೇ ಕೆಲಸ ಮಾಡಬೇಕಾದರೂ ಬುದ್ಧಿವಂತಿಕೆಯಿಂದ ಬಹಳ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಯೋಚನೆ ಮಾಡಬೇಕು. ನಮ್ಮ ಬದುಕಲ್ಲಿ ಹಲವಾರು ವ್ಯಕ್ತಿಗಳು ಬರುತ್ತಾರೆ ಹೋಗುತ್ತಾರೆ. ಅಂತಹ ಕೆಲವು ವ್ಯಕ್ತಿಗಳು ತಮ್ಮ ಜೀವನ ಹಾಳಾಗಿ ಹೋಗಿದ್ದರೂ ಬೇರೆಯವರ ಜೀವನದಲ್ಲಿ ಸರಿ ಮಾಡಲು ತಮ್ಮ ಅತಿಯಾದ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡುತ್ತಾರೆ. ಅಂಥವರ ಮಾತಿಗೆ ಮರುಳಾಗದೆ ನಮ್ಮಷ್ಟಕ್ಕೆ ನಾವು ಬುದ್ಧಿವಂತರಾಗಿ ನಮ್ಮ ಕೆಲಸವನ್ನು ಮಾಡಬೇಕು, ಅವರಿಂದ ದೂರವಿರಬೇಕು. ಇವತ್ತಿನ ಕತೆ ಕೂಡ ಇದೇ ಆಗಿದ್ದು, ತೆನಾಲಿ ರಾಮನ ಚಾಣಾಕ್ಷ ಬುದ್ಧಿ ನಮ್ಮೆಲ್ಲರಿಗೆ ಮಾದರಿಯಾಗುತ್ತದೆ. ಸ್ನೇಹಿತರೆ, ಈ ಕಥೆಯನ್ನು ಅರ್ಥ ಮಾಡಿಕೊಳ್ಳಿ. ಈ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಬಾದಶಾಹ ಅಕ್ಬರನ ದರಬಾರದಲ್ಲಿ ಬೀರಬಲನಿದ್ದ. ಅವನಂತೆಯೇ ವಿಜಯನಗರದ ರಾಜ ಶ್ರೀಕೃಷ್ಣ ದೇವರಾಯನ ದರಬಾರದಲ್ಲಿ ತೆನಾಲಿ ರಾಮಕೃಷ್ಣನಿದ್ದ. ಅಕ್ಬರನ ಮೋಜಿನ ಪ್ರಶ್ನೆಗಳಿಗೆ ಬೀರಬಲನು ಚಾಣಾಕ್ಷತನದ ಉತ್ತರ ನೀಡಿ ರಂಜಿಸುತ್ತಿದ್ದ. ಬಾದಶಾಹನಿಂದ ಬಹುಮಾನ ಪಡೆಯುತ್ತಿದ್ದ. ತೆನಾಲಿ ರಾಮಕೃಷ್ಣನು ತನ್ನ ತೀಕ್ಷ್ಣ ಬುದ್ಧಿಶಕ್ತಿಯಿಂದ ಅನೇಕ ಪಂಡಿತರನ್ನು, ಪೈಲ್ವಾನರನ್ನು, ಜಾದೂಗಾರರನ್ನು ಸೋಲಿಸಿದ ಕಥೆಗಳು ನಮಗೆ ಮನರಂಜಿಸುತ್ತವೆ. ಒಮ್ಮೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಒಬ್ಬ ಬಂಗಾಲ ದೇಶದ ಶ್ರೇಷ್ಠ ಜಾದೂಗಾರ ಬಂದಿದ್ದನು. ಅವನು ತನ್ನ ಕೈ ಚಳಕದಿಂದ ಒಂದು ವ್ಯಕ್ತಿಯ ರುಂಡ ಮುಂಡಗಳನ್ನು ಕತ್ತರಿಸಿ ತೋರಿಸಿದ, ಮತ್ತೆ ಜೋಡಿಸಿ ತೋರಿಸಿದ. ಒಂದು ಡಬ್ಬಿಯಲ್ಲಿ ಪಾರಿವಾಳ ಹಾಕಿದ. ಅದೇ ಡಬ್ಬಿಯಲ್ಲಿ ಗಿಳಿ, ಕೋಗಿಲೆ, ಕಾಗೆಗಳನ್ನು ತೆಗೆದು ತೋರಿಸಿದ. ಒಂದು ಖಾಲಿ ಬರಿದಾದ ತಂಬಿಗೆಯಿಂದ ಸತತ ನೀರು ಸುರಿಸುತ್ತಾನೆ. ಅದರಿಂದಲೇ ನೂರಾರು ಬೆಳ್ಳಿ, ರೂಪಾಯಿ ನಾಣ್ಯಗಳು ಸುರಿಯುವುದನ್ನು ತೋರಿಸುತ್ತಾನೆ. ರಾಜ, ಮಂತ್ರಿ, ಸಭಾ ಸದಸ್ಯರು ನೋಡಿ ಬೆರಗಾಗುತ್ತಾರೆ. ಕೃಷ್ಣದೇವರಾಯರು ಮೆಚ್ಚಿ ಬೆಲೆಯುಳ್ಳ ಬಹುಮಾನ ನೀಡುತ್ತಾರೆ. ಜಾದೂಗಾರನಿಗೆ ಅಹಂಕಾರವಿತ್ತು. ತನ್ನಂಥ ಜಾದೂ ಪ್ರಯೋಗ ಮಾಡುವವರು ಯಾರಾದರೂ ಇದ್ದರೆ ಮುಂದೆ ಬರಬೇಕು, ನನಗೆ ಮಾಡಲಾರದ ಜಾದೂ ಪ್ರಯೋಗ ಮಾಡಿ ತೋರಿಸಬೇಕು, ಅಂಥವರಿಗೆ ನಾನು ಸೋಲು ಒಪ್ಪಿಕೊಂಡು ನನ್ನ ಈ ಬಹುಮಾನ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಯಾರೂ ಮುಂದೆ ಬರಲಿಲ್ಲ. ತೆನಾಲಿ ರಾಮಕೃಷ್ಣ ಎದ್ದು ಮುಂದೆ ಬಂದ. ಒಂದು ತಾಸಿನ ಸಮಯದ ನಂತರ ಜಾದೂ ಮಾಡಿ ತೋರಿಸುತ್ತೇನೆ ಎಂದ. ಅವನು ಮನೆಗೆ ಹೋಗಿ ಒಂದು ಡಬ್ಬಿ ತುಂಬು ಮಸಾಲೆ, ಖಾರ ತಂದ. ಇನ್ನೊಂದು ಡಬ್ಬಿಯಲ್ಲಿ ಸೂಸು ಮಣ್ಣು ತಂದ. ಮತ್ತೊಂದು ಗಾಜಿನ ಬಾಟಲಿಯಲ್ಲಿ ಔಷಧಿ ತುಂಬಿ ತಂದ. ಅವನು ಜಾದೂಗಾರರನ್ನು ಕುರಿತು, ಜಾದೂಗಾರರೇ, ನಾನು 2 ಕಣ್ಣುಗಳನ್ನು ಮುಚ್ಚಿಕೊಂಡು ಮಾಡಿದ್ದನ್ನು ನೀವು 2 ಕಣ್ಣುಗಳನ್ನು ತೆರೆದು ಮಾಡಿ ತೋರಿಸಬೇಕು, ಆಗಬಹುದೇ ಎಂದು ಸವಾಲು ಹಾಕಿದ. ಜಾದೂಗಾರನು ಸುಲಭವಾಗಿ ಒಪ್ಪಿಕೊಂಡ. ತೆನಾಲಿ ರಾಮಕೃಷ್ಣ ಎಲ್ಲರಿಗೆ ಕಾಣುವಂತೆ ನಿಂತ. ತನ್ನ 2 ಕಣ್ಣುಗಳನ್ನು ಮುಚ್ಚಿಕೊಂಡು ಮೊದಲು ಸೂಸುಮಣ್ಣು, ನಂತರ ಖಾರದ ಪುಡಿ ಸುರುವಿಕೊಂಡನು. ಜೋರಿನಿಂದ ಕಣ್ಣುಗಳನ್ನು ತಿಕ್ಕಿಕೊಂಡ. ನಂತರ ಬಾಟಲಿಯಲ್ಲಿಯ ಔಷಧ ಭಯಂಕರ ವಿಷವೆಂದು ಹೇಳಿದ. 1 ಹನಿ ಕಣ್ಣೊಳಗೆ ಹೋದರೆ ಕಣ್ಣು ಕುರುಡು ಆಗುತ್ತವೆ ಎಂದು ಹೇಳಿದ. ಆ ಔಷಧವನ್ನು ಕಣ್ಣುಗಳನ್ನು ಮುಚ್ಚಿ ಸುರುವಿಕೊಂಡ. ಚೆನ್ನಾಗಿ ತಿಕ್ಕಿಕೊಂಡ. ನಂತರ ತಾನು ಮಾಡಿದಂತೆ ಮಾಡಿ ತೋರಿಸಲು ಆಹ್ವಾನ ಮಾಡುತ್ತಾನೆ. ಜಾದೂಗಾರನಿಗೆ ದಿಕ್ಕಿ ತೋಚದಂತಾಗುತ್ತದೆ. ಕಣ್ಣುಗಳನ್ನು ತೆರೆದು ಸೂಸುಮಣ್ಣು, ಖಾರ, ಭಯಂಕರ ವಿಷ ಸುರಿದುಕೊಂಡು ಕಣ್ಣು ಹಾಳಾಗಿ ಹೋಗುತ್ತದೆ ಎಂದು ಅರಿಯುತ್ತಾನೆ. ಸೋಲನ್ನು ಒಪ್ಪಿಕೊಂಡು ರಾಜರು ಕೊಟ್ಟ ಬಹುಮಾನವನ್ನು ತೆನಾಲಿ ರಾಮಕೃಷ್ಣನಿಗೆ ಕೊಟ್ಟು ಮುಂದಿನ ರಾಜ್ಯಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ಮೈ ಡಿಯರ್ ಫ್ರೆಂಡ್ಸ್, ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ನಡೆದಿರುತ್ತವೆ. ಅವುಗಳನ್ನು ಅಸ್ತ್ರವಾಗಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಎಡಗಾಲು ಹಾಕಲು ಬರುತ್ತಾರೆ ಕೆಲವರು. ಅಂಥವರಿಗೆ ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಮಾತುಗಳಿಂದಲೇ ಮುಖದ ಮೇಲೆ ಹೊಡೆದ ಹಾಗೆ ಇರಬೇಕು. ಮತ್ತೊಮ್ಮೆ ನಿಮ್ಮಗಳ ವಿಷಯದಲ್ಲಿ ತಲೆ ಹಾಕಬಾರದು. ತೆನಾಲಿ ರಾಮಕೃಷ್ಣನು ಕೂಡ ಅದೇ ಮಾಡಿದ್ದು. ಅಹಂಕಾರದಿಂದ ಮೆರೆಯುತ್ತಿದ್ದ ಜಾದೂಗಾರನಿಗೆ ಅವನ ಬುದ್ಧಿವಂತಿಕೆಯಿಂದಲೇ ಅವನನ್ನು ಸೋಲಿಸುತ್ತಾನೆ. ಜಾದೂಗಾರನಿಗೂ ಕೂಡ ಸೋಲನ್ನೇ ಒಪ್ಪಿಕೊಳ್ಳುವ ಅವಶ್ಯಕತೆ ಇತ್ತು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.